ಈ ಥರ್ಮಾಮೀಟರ್ನ ಮರ್ಕ್ಯೂರಿ ಕರೆಕ್ಟ್ ಮಾಡೋರು ಯಾವಾಗ್ಲೂ. ಯಾಕಂದ್ರೆ ಏನು ಆಗ್ಲಿಲ್ಲ ಅಂತಂದ್ರೆ ಮರ್ಕ್ಯೂರಿ ತಿಂದು ಸೂಸೈಡ್ ಮಾಡ್ಕೊಂಬೋಣ ಅಂತ. ಅದು ಬಮ್ ವರ್ಸಸ್ ಗುಮ್ ಅಂದ್ರೆ ಬಂಗಾರಪ್ಪ ವರ್ಸಸ್ ಗುಂಡೂರ ಅಂತ. ಸೊ ಅದನ್ನ ಬಮ್ ವರ್ಸಸ್ ಗುಮ್ ಅಂತ ಹೆಡ್ಡಿಂಗ್ ಇತ್ತು. ಬಾಲ್ಡ್ನು ಅಷ್ಟು ಫ್ಯಾಷನಬಲ್ ಆಗಿ ತೋರಿಸಿದ್ರಿ. ಪೀಪಲ್ ಲೈಕ್ ಇಷ್ಟು ಚೆನ್ನಾಗಿ ಕಾಣ್ತಿತ್ತು, ಯಾಕೆ ನಾನು ತಲೆ ಕೆಡಿಸ್ಕೊಂಡೆ ಕೂದ್ ಹೋಗ್ಬೇಕಾದ್ರೆ ಅಂತ. ಬೇಸಿಗೆಗಾಲದಲ್ಲಿ ಆಚೆ ಮಲಗಬೇಕಾಯ್ತು. ಆಸ್ಬೆಸ್ಟಾಸ್ ಶೀಟ್ಸ್ ಮನೆಯಲ್ಲಿ ನಿಮ್ಗೆ ಗೊತ್ತು, ಬಿಸಿ ಶೆಕೆ ಸುಟ್ಟೋಗುತ್ತೆ. ಬೇಸಿಗೆಗಾಲದಲ್ಲಿ ನಾವು ಆಚೆ ಕಡೆ ಕಾಂಪೌಂಡ್ ಆಚೆ ಅಲ್ಲಿ ಮಲಗ್ತಾ ಇದ್ವಿ. ಒಂದು ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ನುಗ್ಗಿಬಿಟ್ಟು ಹೊಡೆಯಕ್ ಬಂದ್ಬಿಟ್ವಿ ಅವ್ರು ಭಾಷಣ ಮಾಡ್ಬೇಕಾದ್ರೆ. ಸೊ ಆತರ ಮತ್ತೆ ಹಲವಾರು ಬಾರಿ ನಾನು ಫೋನ್ಗಳು, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ ಲೈನ್ ತಗೊಂಡಾಗ ನನಗೆ ಕಾಲ್ಸ್ಗಳು ಹಲವಾರು ಬಂದಿದ್ದಾಗ. ನಾನೊಬ್ಬ ಹುಡುಗ ಆಗ ಸ್ಕೂಲಿನಲ್ಲಿ ಓದ್ತಾ ಇದ್ದೆ. ಸೊ ಆತರ ಅದನ್ನೆಲ್ಲ ಅವರು ಹೆದರ್ತಾ ಇರ್ಲಿಲ್ಲ, ಅವ್ರು ಯಾವ್ದು ಬಾಡಿ ಗಾರ್ಡ್ ಇಟ್ಕೊಂಡಿರ್ಲಿಲ್ಲ, ಆತರ ಯಾವ್ದು ಅವ್ರು ಬಿಲೀವ್ ಮಾಡ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ನಾನು ಬರೀತಾ ಇರೋ ಸತ್ಯ, ನಾನು ಫೇಸ್ ಮಾಡ್ತೀನಿ ಅಂತ ಫೇಸ್ ಮಾಡಿದ್ರು. ಯಾವ್ದೇ ಒಂದು ವಾಚ್ಮನ್ ಇರಲಿಲ್ಲ, ಬಾಡಿ ಗಾರ್ಡ್ ಇರಲಿಲ್ಲ, ಡ್ರೈವರ್ ಕೂಡ ಇರಲಿಲ್ಲ. ಅವಕಾಶನೇ ಆಕಾಶ ಅಂತಾರೆ. ಆ ಆಕಾಶನ ಸೃಷ್ಟಿ ಮಾಡಿದ್ದು ಲಂಕೇಶ್ ಹಲವಾರು ಮಹಿಳೆಯ ಬರಗಾರರಿಗೆ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿನಲ್ಲಿ ಸ್ಟೈಲ್, ಫ್ಯಾಷನ್ ಇದಕ್ಕೆಲ್ಲ ಸಿನಾನಿಮ್ಸ್ ಹುಡುಕಿ ಅಂತಂದ್ರೆ ಫಸ್ಟ್ ನಮ್ಮ ಡೈರೆಕ್ಟರ್ ಇಂದ್ರಜಿತ್ ಲಂಕೇಶ್ ತಲೆಗೆ ಬರ್ತಾರೆ. ಆ್ಯಂಡ್ ನ್ಯಾಚುರಲಿ ಅವರ ಸಿನಿಮಾಗಳ ಲಿಸ್ಟ್ ಹಾಗೇ ಬರ್ತಾ ಹೋಗುತ್ತೆ. ಎಲ್ಲ ಸಿನಿಮಾಗಳು ನೋಡ್ತಾ ಬಂದ್ರೆ you're a ಟ್ರೆಂಡ್ ಸೆಟರ್ ಆಲ್ ದ ವೈಲ್. For a second ನೇತ್ರ I thought ಸ್ಟೈಲ್ ಮತ್ತು ಫ್ಯಾಷನ್ ನೋಡಿದ್ರೆ ಇಂದ್ರಜಿತ್ ಅವರ ತಲೆ ನೆನಪಾಗುತ್ತೆ. Everything is so fashionable about you. No, not like it was funny. It was nice the way you said it. It's really nice. Yeah. No, because see, ಅಂದ್ರೆ ಬಾಲ್ಡ್ನು ಅಷ್ಟು ಫ್ಯಾಷನಬಲ್ ಆಗಿ ತೋರಿಸಿದ್ರಿ. ಪೀಪಲ್ ಲೈಕ್ ಇಷ್ಟು ಚೆನ್ನಾಗಿ ಕಾಣ್ತಿತ್ತು, ಯಾಕೆ ನಾನು ತಲೆ ಕೆಡಿಸ್ಕೊಂಡೆ ಕೂದ್ ಹೋಗ್ಬೇಕಾದ್ರೆ ಅಂತ. You are too good. No, but it is true. ಅಂದ್ರೆ ಎಷ್ಟು ಜನ ಅದನ್ನ ಓನ್ ಅಪ್ ಮಾಡ್ತಾರೆ. ಅಂದ್ರೆ ಯಾವುದು ಕೂಡ ಮೈನಸ್ಗಳಲ್ಲ. ಇಫ್ ಯು ಆಸ್ಕ್ ಮೀ, ಎವ್ರಿಥಿಂಗ್ ಇಸ್ ಜಸ್ಟ್ ಅ ವೇ ಆಫ್ ಹೌ ಯು ಪೋರ್ಟ್ರೇ ಸರ್ಟನ್ ಥಿಂಗ್ಸ್. It's maybe the style has come from my mother. ಸೀರೆ ಅಂಗಡಿ ಬಿಸ್ನೆಸ್ ಶುರು ಮಾಡಿದ್ರು. ತುಂಬಾ ಕಷ್ಟಗಳಿರುವಾಗ ಶುರು ಮಾಡಿದ್ರು. ನಮ್ಮ ತಂದೆ ಕೆಲಸ ಇರ್ಲಿಲ್ಲ ಆ ಟೈಮಲ್ಲಿ. ಒಂದು ಅಲ್ಮಾರ, ಒಂದು ಬೀರುನಲ್ಲಿ ಶುರು ಮಾಡಿದ್ರು ಅಂಗಡಿನ. ಅದು 2 ಬೀರು ಆಯ್ತು. ಅದಾದ ನಂತರ ಒಂದು ಅಂಗಡಿ ಆಯ್ತು, 2 ಅಂಗಡಿ ಆಯ್ತು. ಅಂಡ್ ಶಿ ವಾಸ್ ಅ ವೆರಿ ಸ್ಟ್ರಾಂಗ್ ವುಮನ್, ವೆರಿ ಇಂಡಿಪೆಂಡೆಂಟ್. ಸೊ ಕಷ್ಟಪಟ್ಟು ಮನೆಗೆ ಹೋಗಿ ಒಂದು ವೆಸ್ಪಾ ಸ್ಕೂಟರ್ ಅಲ್ಲಿ ನಮ್ಮ ತಾಯಿ ಒಂದು EMIs ತರ ಕೊಡೋರು. ಅದನ್ನ EMIs ಕಲೆಕ್ಟ್ ಮಾಡೋರು. ಯಾಕೆಂದ್ರೆ ಮಹಿಳೆಯರಿಗೆ ಸೀರೆ ಅಂದರೆ ತುಂಬ ಪ್ರೀತಿ, ತಗೋಬೇಕು ಅಂತ ಆಸೆ ಇರುತ್ತೆ, ದುಡ್ಡಿರಲ್ಲ. ಸೊ ಎಂಥ ಒಳ್ಳೆ ಮಾರ್ಕೆಟಿಂಗ್ ಜೀನಿಯಸ್ ಅಂದರೆ 70ರ ದಶಕದಲ್ಲಿ ನಮ್ಮಮ್ಮ ಅವ್ರಿಗೆ EMIs ಥರ ಮಂತ್ಲಿ ಕೊಡಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಒಳ್ಳೊಳ್ಳೆ ಸೀರೆಗಳು ಕಂಚಿಯಿಂದ ತಂದು ಆ ಬಿಸ್ನೆಸ್ ಶುರು ಮಾಡಿದ್ರು. ಯಾಕಂದರೆ ತುಂಬ ಕಷ್ಟಗಳಿದ್ದಾಗ ಆಸ್ಬೆಸ್ಟಾಸ್ ಶೀಟ್ಸ್ ಮನೆ, ತಂದೆ ಕೆಲಸ ಇಲ್ಲ, ಫಿಲ್ಮ್ ಮಾಡಿದ್ರು ಮತ್ತು ಲೆಕ್ಚರರ್ ಪೋಸ್ಟ್ ರಿಸೈನ್ ಮಾಡಿದರು. ಸೊ ಆರ್ಟ್ ಸಿನಿಮಾಗಳು ಮಾಡಿದ್ರು, ಆರ್ಥಿಕವಾಗಿ ಕೈ ಕಚ್ಚಲಿಲ್ಲ. ಸೊ ಈ ಥರ ಹಲವಾರು ವರ್ಷಗಳೇ ನಮ್ಮಮ್ಮನೇ ನಮ್ಮನ್ನು ನೋಡ್ಕೊಂಡಿದ್ದು. ಅದು ಕಂಚಿಗೆ ಹೋಗೋರು, ಅಲ್ಲಿಂದ ಸೀರೆಗಳು ತರೋರು, ಇಲ್ಲಿ ಇನ್ಸ್ಟಾಲ್ಮೆಂಟಲ್ಲಿ ಕೊಡೋರು. ಏನು ಇಷ್ಟ ಆಗುತ್ತೆ ಮಹಿಳೆಯರಿಗೆ, ಯಾವ ಥರ ಸೀರೆಗಳು ಇಷ್ಟ ಆಗುತ್ತೆ ಅದರ ಸೆಲೆಕ್ಷನ್. ಯಾಕಂದರೆ ಸಕ್ಸಸ್ ಆಗಬೇಕು ಅಂದ್ರೆ ಒಂದು ಬಿಸ್ನೆಸ್ಸು ನಿಮಗೆ ಗೊತ್ತಿರಬೇಕು ನಿಮ್ಮ ಕಸ್ಟಮರ್ಸ್ ಏನು ಬೇಕು ಅಂತ. ಸೊ ಅಲ್ಲಿಂದ ಮೋಸ್ಟ್ಲಿ ನನಗೆ ಆ ಸ್ಟೈಲು ಮತ್ತು ಆ ಕಲರ್ಸು ಅದೆಲ್ಲ ಬಂದಿರ್ಬೋದು. ಯಾಕಂದರೆ ತಂದೆ ಕೂಡ ಒಂದು ಸ್ವಲ್ಪ ಸ್ಟೈಲಿಶ್ ಆಗೇ ಇದ್ರು. ಒಂದೇ ಒಂದು ಕೋಟ್ ಇದ್ರು ಕೂಡ ಬಡತನದಲ್ಲಿ ಆ ಕೋಟನ್ನು ಹಾಕೊಂಡು ಪಾಠಗಳು ಹೇಳೋರು ಲೆಕ್ಚರರ್ ಆಗಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ. ಸೊ ಮೇ ಬಿ ನಮ್ಮ ತಂದೆ ತಾಯಿಯಿಂದ ಆ ಸ್ಟೈಲ್ ಬಂದಿರ್ಬೋದು, ಪ್ರೆಸೆನ್ಸ್ ಇರ್ಬೋದು. ಅದು ಒಂಥರ ನಾನು ಪ್ರಯತ್ನ ಮಾಡಿ ಸ್ಟೈಲಿಶ್ ಆಗಿರಬೇಕು ಅಥವಾ ಎಕ್ಸ್ಟ್ರಾರ್ಡಿನರಿ ಆಗಿರ್ಬೇಕು ಅಂತ ಟ್ರೈ ಮಾಡಲ್ಲ. ಏನಿರುತ್ತೋ ಅದರಲ್ಲೇ ಕಾಂಬಿನೇಷನ್ಸ್ ಮಾಡಿಕೊಂಡು ಅದನ್ನ ಒಂದು ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದೇ ನನ್ನ ಸಿನಿಮಾ ಆಗಿರ್ಬೋದು ಅಥವಾ ನಾನು ಇಂಡಿವಿಜುವಲ್ ಆಗಿರ್ಬೋದು ಪ್ರಯತ್ನ ಮಾಡ್ತಾ ಬಂದಿದ್ದೀನಿ. ಅಬ್ಸಲ್ಯೂಟ್ಲಿ. ಆ ಥರ ನೋಡಿದ್ರೆ ನಿಮ್ಮ ಲೈಫ್ನಲ್ಲಿ ನಿಮ್ಮ ಸುತ್ತ ಇರುವಂಥ ಮಹಿಳೆಯರೆಲ್ಲರೂ ಬಹಳ ಸ್ಟ್ರಾಂಗ್ ಲೇಡೀಸ್, ರೈಟ್ ಫ್ರಮ್ ನಿಮ್ಮ ತಾಯಿಯಿಂದ ಹಿಡಿದು ಅಪ್ ಟು ನಿಮ್ಮ ವೈಫ್ ಅರ್ಪಿತಾವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ತುಂಬ ಇಂಡಿಪೆಂಡೆಂಟ್, ತುಂಬ ವೆರಿ ಸ್ಟ್ರಾಂಗ್ ವಿಮೆನ್. ನಿಮ್ಮ ತಾಯಿ ಆಗಿರಬಹುದು, ನಿಮ್ಮ ಸಿಸ್ಟರ್ಸ್ ಆಗಿರಬಹುದು. ಸೊ ಟೆಕ್ನಿಕಲಿ ನಿಮ್ಮ ಸಿನಿಮಾಗಳಲ್ಲೂ ಕೂಡ ನೋಡಿದ್ರೆ ಮಹಿಳೆಯರಿಗೂ ಕೂಡ ಅಷ್ಟೇ ಪ್ರಧಾನವಾದ ಪಾತ್ರ ಇರುತ್ತೆ. ಎಲ್ಲೋ ಸುಮ್ಮನೆ ಓಕೆ ಹೀರೋಬ್ರು ಫೈಟ್ ಮಾಡ್ತಿದ್ದಾರೆ, ಡಾನ್ಸ್ ಮಾಡ್ತಿದ್ದಾರೆ, ಡೈಲಾಗ್ ಹೊಡಿತಾ ಇದ್ದಾರೆ, ಹೀರೋಯಿನ್ ಸುಮ್ಮನೆ ಬಂದು ಹೋಗ್ತಾರೆ, ಈ ತರದ ಸಿನಿಮಾಗಳು ಅಲ್ವೇ ಅಲ್ಲ ನಿಮ್ದು. ಐ ಥಿಂಕ್ ಅದು ನಿಮ್ಮ ಬ್ಯಾಕ್ ಗ್ರೌಂಡ್ ಬಹಳ ಹೇಳುತ್ತೆ ಅದ್ರ ಬಗ್ಗೆ. ಅವನ ಒಂದು ಅನುಭವಗಳೇ ಅವನ ಸಿನಿಮಾಗಳಾಗೋದು. ಅವನ ಅನುಭವಗಳು, ಅವನ ಜೀವನ, ಅವನು ಏನ್ ಕಷ್ಟಪಟ್ಟಿರ್ತಾನೆ ಅಥವಾ ಅವ್ನು ನೋಡಿರೋಂಥ ತಾಯಿನೇ ಅಲ್ಲಿ ಪಾತ್ರಗಳಾಗೋದು, ಅವ್ನು ನೋಡಿರೋಂಥ ತಂದೆನೇ ಅಲ್ಲಿ ಪಾತ್ರಗಳಾಗೋದು, ಅಥವಾ ಅವನು ಪ್ರೀತಿ ಮಾಡಿದ್ದ ಪ್ರೇಯಸಿನೇ ಅಲ್ಲಿ ಒಂದು ಹೀರೋಯಿನ್ ರೂಪದಲ್ಲಿ ಬರೋದು. ಸೊ ಈ ಥರ ಅವನ ಅನುಭವಗಳೇ ಸಿನಿಮಾಗಳಾಗೋದು. ಅದು ನಮ್ಮ ತಂದೆ ಕೂಡ ಅಷ್ಟೇ. ಅವರ ಸಿನಿಮಾಗಳು ಮಾಡಿದ್ದು ಒಂದು ಹಳ್ಳಿಯ ಒಂದು ಸಿನಿಮಾಗಳು, ಎಲ್ಲಿಂದಲೋ ಬಂದವರು ಇರ್ಬೋದು, ಆಮೇಲೆ ಪಲ್ಲವಿ ಅವರ ಒಂದು ಕಾಲೇಜ್ ದಿನಗಳಿರ್ಬೋದು. ಅದೊಬ್ಬ ರೆಬೆಲ್ TN ಸೀತಾರಾಮ್ ಅವರು ಇವತ್ತಿನ
ಒಂದು ಅದ್ಭುತವಾದ ಟಿವಿ ನಿರ್ದೇಶಕರು, ಸಕ್ಸಸ್ಫುಲ್ ಯಶಸ್ವಿ ನಿರ್ದೇಶಕರು, ಟ್ರೆಂಡ್ ಸೆಟ್ರು. ಅವರೇ ನಮ್ಮ ತಂದೆಯ ಫಸ್ಟ್ ಹೀರೋ ಇನ್ ದ ಸೆನ್ಸ್. ಅವರು ನಮ್ಮ ತಂದೆಯ ಸ್ಟೂಡೆಂಟ್ ಆಗಿದ್ರು. ಆ ಸಿನಿಮಾನೂ ಅಷ್ಟೇ ಒಂದು 70ರ ದಶಕದಲ್ಲಿ ಅದು ಒಂದು ಮಹಿಳೆಯ ಒಂದು ವಾಯ್ಸ್ ಓವರ್ ಮತ್ತು ಮಹಿಳೆಯ ಒಂದು ನರೇಟಿವ್ ಇತ್ತು. ಅದು ಅದ್ಭುತವಾಗಿ ಅಷ್ಟು ಬೋಲ್ಡ್. 70s ಒಂದು ಮಹಿಳೆಯರ ಒಂದು ಆಧಾರಿತ ಸಿನಿಮಾ ಮಾಡೋದು ಎಷ್ಟು ಕಷ್ಟ, ಅದರಲ್ಲಿ ಒಂದು ರಾಷ್ಟ್ರ ಪ್ರಶಸ್ತಿ ಪಡೆಯೋದು ಇನ್ನೂ ಕಷ್ಟ. ಮೊದಲನೇ ಸಿನಿಮಾದಲ್ಲೇ ಒಂದು ಸ್ವರ್ಣಕಮಲ ರಾಷ್ಟ್ರ ಪ್ರಶಸ್ತಿ ನಮ್ಮ ತಂದೆಗೆ ಬಂತು. ಸೊ ಈ ರೀತಿಯಲ್ಲಿ ಅದೇ ನನ್ನ ಇನ್ಫ್ಲೂಯೆನ್ಸು. ನಮ್ಮ ತಾಯಿ ಹೇಳಿದ್ನಲ್ಲ ಎಷ್ಟು ಕಷ್ಟಪಟ್ಟರು. ಆಗ ಆ ಕಷ್ಟಗಳ ದಿನಗಳು ನೋಡಿದಾಗ ಅವ್ರು ನಮ್ಮ ಫ್ಯಾಮಿಲಿನ ಸರ್ವೈವ್ ಮಾಡಿಸಿದ ರೀತಿಯಲ್ಲಿ, ಒಂದು 2 ಊಟ ತಂದುಕೊಡ್ತಿದ್ದ ರೀತಿ, ಕಷ್ಟಪಡ್ತಿದ್ದ ರೀತಿ, ಒಂದು ಮಹಿಳೆಯಾಗಿ 70ರ ದಶಕದಲ್ಲಿ ಇಮ್ಯಾಜಿನ್ ಒಂದು ವೆಸ್ಪಾ ಸ್ಕೂಟರ್ ಇಟ್ಕೊಂಡು ಅವರೇ ಓಡಿಸ್ಕೊಂಡು ಹೋಗಿ ಮನೆಗೂ ಹೋಗಿ ಕಾಸು ಕಲೆಕ್ಟ್ ಮಾಡ್ಕೊಂಡು ಬಂದು ನಮ್ಮನ್ನು ಸಾಕ್ತಾ ಇದ್ರು. ಆ ಸಂದರ್ಭದಲ್ಲಿ ನನಗೆ ಯಾಕೆ ಮಹಿಳೆಯರು, ನೀವು ಹೇಳ್ತಾ ಇದ್ರಲ್ಲ ಮಹಿಳೆಯರ ಪ್ರಧಾನ ಸಿನಿಮಾಗಳು, ಮಹಿಳೆಯರು ಸ್ಟ್ರಾಂಗ್ ಕ್ಯಾರೆಕ್ಟರ್ಸ್ ಇರ್ತಾರೆ, ಅದು ಗೌರಿ ಕೂಡ ನೋಡಿದಾಗ ಅವಳು ಒಬ್ಬ ಅಕ್ಕ ಆಗಿರಲಿಲ್ಲ, ತಾಯಿ ಆಗಿಲ್ಲ ನನಗೆ. ನಮ್ಮ ತಾಯಿ ಅಷ್ಟು ಬ್ಯುಸಿ ಇದ್ದಾಗ ಮತ್ತು ನಮ್ಮ ತಂದೆ ಪಾಪ ಅವರು ನಮಗೆ ಸಮಯ ಕೊಡೋಕ್ಕಾಗ್ತಾ ಇರಲಿಲ್ಲ. ಯಾಕಂದರೆ ಅವರ ಸ್ಟ್ರಗ್ಲಿಂಗ್ ಡೇಸು, ಹಳ್ಳಿಯಿಂದ ಬಂದಿದ್ರು, ಒಂದು ಲೆಕ್ಚರರ್ ಪೋಸ್ಟ್ ರಿಸೈನ್ ಮಾಡಿದ್ರು. ನಾನು ಏನೋ ಒಂದು ಹೆಸರು ಮಾಡಬೇಕು, ಒಂದು ಸಾಧನೆ ಮಾಡಬೇಕು, ನನ್ನ ಪ್ರತಿಭೆಗೆ ತಕ್ಕ ಒಂದು ಪ್ರತಿಫಲ ಸಿಗ್ತಾ ಇಲ್ಲ ಅಂತಂದಾಗ ಅವರು ಪತ್ರಿಕೆ ಶುರು ಮಾಡಿದ್ದು. ಆ ಸಮಯ ಕೊಡದೇ ಇದ್ದಾಗ ನನಗೆ ನೋಡ್ಕೊಂಡಿದ್ದೆ ಗೌರಿ, ನನ್ನ ಅಕ್ಕ. ಅವಳ ತಾಯಿ ರೂಪದಲ್ಲಿ, ಅಕ್ಕನ ರೂಪದಲ್ಲಿ ನಾನು ಹೋಮ್ವರ್ಕ್ ಮಾಡಿಸೋದಿರ್ಬೋದು, ನನಗೆ ಊಟ ಬಡಿಸೋದಿರ್ಬೋದು, ಊಟ ಮಾಡ್ಕೊಡೋದಿರ್ಬೋದು. ಸೊ ಈ ರೀತಿಯಲ್ಲಿ ಅವಳು ನನಗೆ ನೋಡ್ಕೊಂಡಿದ್ದು. ಸೊ ಕವಿತಾನೂ ಅಷ್ಟೇ ನನಗೆ ಮೋರ್ ಆಫ್ ಅ ಫ್ರೆಂಡ್. ನನ್ನ ಒಂದು ಸಿನಿಮಾಗೆ ಬಂದಾಗ ಅವಳು ನನಗೆ ಹೆಲ್ಪ್ ಮಾಡಿದ್ದು. ಒಂದು ಅಡ್ವರ್ಟೈಸಿಂಗ್ ಏಜೆನ್ಸಿ ಇತ್ತು ಅವಳು ನನಗೂ ಮುಂಚೆ ನಿರ್ದೇಶಕಿ ಆದ್ಲು, ರಾಷ್ಟ್ರ ಪ್ರಶಸ್ತಿ ಬಂತು ಅವಳಿಗೆ. ಸೊ ಈ ರೀತಿಯಲ್ಲಿ ಎಲ್ಲರೂ ನನ್ನ ಒಂದು ಏನಂತಾರೆ ಹಂತದಲ್ಲಿ ಅವರೆಲ್ಲ ನನಗೆ ಸಪೋರ್ಟ್ ಮಾಡಿದ್ದಾರೆ, ನನಗೆ ದಾರಿ ತೋರಿಸಿದ್ದಾರೆ. ಸೊ ಮಹಿಳೆಯರ ಒಂದು ಪ್ರಭಾವ ನನಗೆ ತುಂಬ ಇದೆ, ನಮ್ಮ ತಾಯಿ ರೂಪದಲ್ಲಿ, ನಮ್ಮ ಅಕ್ಕ ಗೌರಿ ಕವಿತಾ ರೂಪದಲ್ಲಿ, ಮತ್ತು ನನ್ನ ಹೆಂಡತಿ ಅರ್ಪಿತಾ. ಶಿ ಈಸ್ ಆಲ್ಸೋ ವೆರಿ ಇಂಡಿಪೆಂಡೆಂಟ್ ವುಮೆನ್. ನನಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡಿ ಇಬ್ಬರನ್ನ ಬೆಳೆಸಿ ಒಳ್ಳೆ ಮಕ್ಕಳಾಗಿ, ಇಬ್ರು ಸಮರ್ಜಿತ್ ಇರ್ಬೋದು, ಸಮಯ್ ಅಂತ ಇನ್ನೊಬ್ಬ ಮಗ, ಅವನು ಮೊನ್ನೆ 95% ಬಂತು ಕಾಲೇಜಲ್ಲಿ. ಅವನು ಒನ್ ಆಫ್ ದ ಬೆಸ್ಟ್ ಎಕನಾಮಿ ಸ್ಕೂಲ್ಗೆ ಸೇರ್ಕೊಂಡಿದ್ದಾನೆ, ಕಾಲೇಜ್ಗೆ. ಸೊ ಈ ರೀತಿಯಲ್ಲಿ ಅವ್ರನ್ನೆಲ್ಲ ನೋಡ್ಕೊಂಡು ಬೆಳೆಸೋದು ಅಷ್ಟೇ ಅಲ್ಲ, ಜೊತೆಗೆ ಅವಳು ಒಂದು ಇಂಡಿಪೆಂಡೆಂಟ್ ವುಮನ್ ಆಗಿ ಒಂದು 25 years ಒಂದು ಒಳ್ಳೆ ಒಂದು ಸಾಫ್ಟ್ವೇರ್ ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಪೋಸ್ಟಲ್ಲಿ ಇದ್ದು, ಶಿ ಈಸ್ ಟ್ರಾವೆಲ್ಡ್ ಅಕ್ರಾಸ್ ದ ವರ್ಲ್ಡ್. ಇನ್ಫ್ಯಾಕ್ಟ್ ಅವಳು ಹೋಗಿರೋ ದೇಶಗಳು, ವಿದೇಶದಲ್ಲಿ ಪ್ರತಿಯೊಂದು ರಾಷ್ಟ್ರಗಳಲ್ಲಿ ಹೋಗಿರೋದವಳು ಯಾರು ಹೋಗಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ 25 ವರ್ಷದಲ್ಲಿ 6-7 ತಿಂಗಳು, ಒಂದು ವರ್ಷಕ್ಕೆ ಆಚೆನೆ ಇರ್ತಾಳೆ. ಈ ಥರ ಎಲ್ಲ ನನ್ನ ಒಂದು ಹಂತದಲ್ಲೂ ನನ್ನ ಜೀವನದಲ್ಲಿ ಐ ಮೆಟ್ ಸ್ಟ್ರಾಂಗ್ ವುಮೆನ್. ಅಬ್ಸಲ್ಯೂಟ್ಲಿ. ಐ ಥಿಂಕ್ ಆ ವಿಷಯದಲ್ಲಿ ನೋಡಿದ್ರೆ ಮನೇಲಿರುವಂಥ ಲೈಕ್ ಯು ಸೆಡ್ ಸ್ಟ್ರಾಂಗ್ ವಿಮೆನ್ ಅಲ್ಲಿ ಆಗೋದಕ್ಕೆ ಸಾಧ್ಯ ಆಗೋದು ಪ್ರಾಬಬ್ಲಿ ಅಲ್ಲಿ ಸಪೋರ್ಟ್ ಆಗಿ ಹಿಂದ್ಗಡೆ ಒಬ್ಬ ಮ್ಯಾನ್ ಕೂಡ ಇರಬೇಕು. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅ ವುಮನ್ ಅಂತ ಹೇಳ್ತಾರೆ. ಆಕ್ಚುಲಿ ಆನ್ ದ ಇನ್ನು ಉಲ್ಟಾ ತಿರುಗಿ ನೋಡಿದ್ರೆ ಹೆಣ್ಮಕ್ಳ ಸಕ್ಸಸ್ ಹಿಂದೆ ಯಾವಾಗಲೂ ಒಬ್ಬ ಪುರುಷ ಇದ್ದೇ ಇರ್ತಾರೆ. ಅದು ತಂದೆಯ ರೂಪದಲ್ಲಿರಬಹುದು, ಹಸ್ಬೆಂಡ್ನ ರೂಪದಲ್ಲಿರಬಹುದು. ವೆರಿ ಸ್ಟ್ರಾಂಗ್ಲಿ ನೀನು ಹೋಗು, ನಾನು ಹಿಂದೆ ಇದ್ದೀನಿ, ಅಟ್ಲೀಸ್ಟ್ ನೀವು ಹೇಳದೇ ಇದ್ರು, ಮಾತಲ್ಲಿ ಹೇಳದೇ ಇದ್ರು ಸಹ ಒಂದು ಸಪೋರ್ಟ್ ಆಗೋಕೆ, ಇಲ್ಲ ನಾನು ಇಲ್ಲದೆ ಇರೋ ಟೈಮಲ್ಲಿ ಯಾರೋ ಇದ್ದಾರೆ ಮನೇಲಿ ನೋಡ್ಕೊಳ್ಳೋರು ಅನ್ನೋಂಥ ಸಪೋರ್ಟ್. ಅಲ್ಲ, ಬಟ್ ಏನಂದ್ರೆ ಮಹಿಳೆಯರು ಪಾಪ, ಲೆಟ್ಸ್ ನಾಟ್ ಟೇಕ್ ದ ಕ್ರೆಡಿಟ್. ನೇತ್ರ, ಇವಾಗ ನೀವು ಒಬ್ಬ ಮಹಿಳೆ ನೋಡಿ ಸಾಧನೆ ಮಾಡಿದ್ದೀರಾ. ನಾನು ಐ ಬೀನ್ ಸೀಯಿಂಗ್ ಯು ಫ್ರಮ್ ದ ಪಾಸ್ಟ್ 20 years. ಸೊ ಮಹಿಳೆಯರು ಅವರ ಸಾಧನೆಯಲ್ಲಿ ಒಬ್ಬ ಪುರುಷ ಇರ್ತಾನೆ ಅಂತ ನಾನು ಒಪ್ಪಲ್ಲ. ಯಾಕೆಂದರೆ ಮಹಿಳೆಯರು ಅವರ ಒಂದು ಸ್ವಂತ ಕಾಲಲ್ಲಿ ನಿಂತ್ಕೊಂಡು ಇವತ್ತು ಹೊರಗೆ ಬಂದು ಕೆಲಸ ಮಾಡ್ತಾ ಇರೋದೇ ಒಂದು ದೊಡ್ಡದು. ಯಾಕೆ ಅಂತಂದರೆ ಹಿಂದೆ ಎಲ್ಲ 70, 80, 90 ನಾನು ನೋಡಿದ್ದೀನಿ, ಒಂದು ಹೌಸ್ ವೈಫ್ ಆಗಿ ಸೀಮಿತವಾಗಿ ಇಟ್ಬಿಡ್ತಾ ಇದ್ರು ಮಹಿಳೆನ. ಆ ಸಮಯದಲ್ಲಿ ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲ ಹೊರಗೆ ಬಂದು, ನಮ್ಮ ಅಕ್ಕ ಗೌರಿ ಒಂದು ಒಳ್ಳೆ ಜರ್ನಲಿಸ್ಟ್ ಆಗಿ, ನಮ್ಮ ತಾಯಿ ಒಂದು ಒಳ್ಳೆ ಬಿಸ್ನೆಸ್ ವುಮನ್ ಆಗಿ, ಮತ್ತು ಒಂದು ರಾಷ್ಟ್ರ ಪ್ರಶಸ್ತಿ ಪಡೆದಿರೋಂಥ ಒಂದು ಕವಿತಾ ಇರ್ಬೋದು. ಸೊ ಈ ರೀತಿಯಲ್ಲಿ ಅವಾಗಿಂದಾನು ಅವರ ಒಂದು ಸ್ವಂತ ಸಾಧನೆ, ಸ್ವಂತ ಪ್ರತಿಭೆ, ಸ್ವಂತ ಕಷ್ಟಪಟ್ಟು ಅವ್ರು ಮಾಡಿರೋದೇ ಹೊರತು ಲೆಟ್ಸ್ ನಾಟ್ ಅಟ್ ದಿಸ್ ಮೂಮೆಂಟ್ ಟೇಕ್ ದ ಕ್ರೆಡಿಟ್ ಅವೇ ಫ್ರಮ್ ದ ವುಮೆನ್. ಯಾಕೆ ಅಂತಂದ್ರೆ ಪುರುಷರಿಗೆ ಈಸಿ, ಅವ್ರು 10 ಗಂಟೆ ರಾತ್ರಿ ತನಕ ಕೆಲಸ ಮಾಡ್ತಾ ಇರ್ಬೋದು, 11 ಗಂಟೆ ತನಕ ಮಾಡ್ತಾ ಇರ್ಬೋದು, ಭಯ ಇರಲ್ಲ. ಒಂದು ಲೋನ್ಲಿ, ಒಂದು ಯಾರೇ ಇಲ್ಲದೆ ಇರೋಂಥ ಒಂದು ರಸ್ತೆಗಳಲ್ಲಿ ಬರ್ತಾ ಇದ್ದಾಗ ಅದೇ ಒಂದು ಮಹಿಳೆಗೆ ಅದೇ ಒಂದು ಭಯ ಇರುತ್ತೆ. ಆ ಭಯನೂ ಮೀರಿಸಿ ಕೆಲಸ ಮಾಡಿ ಒಂದು ಸಾಧನೆ ಮಾಡೋದು, ಮತ್ತು ದೇಶ ವಿದೇಶಗಳಲ್ಲಿ ಹೋಗಿ ನನ್ನ ವೈಫ್ ಅರ್ಪಿತಾ ಅವಳನ್ನು ಒಂದು ಸಾಧನೆ ಮಾಡೋದು, ಇಷ್ಟು ಇವತ್ತು ತನಕ ಅದು ಡೆಫಿನೆಟ್ಲಿ ನಾವು ಇದೀವಿ ಅದು ಹಿಂದೆ ಅಂತ ಕ್ರೆಡಿಟ್ ತಗೊಳ್ಳೋದು ತಪ್ಪಾಗುತ್ತೆ. ಯಾಕಂದ್ರೆ ಅವ್ರ ಕ್ರೆಡಿಟ್ ಕೊಡಬೇಕು, ಬೆನ್ ತಟ್ಟಬೇಕು, ಎನ್ಕರೇಜ್ ಮಾಡಬೇಕು. ನಾನು ಹೇಳೋದು ಈ ಒಂದು ನಿಮ್ಮ ಒಂದು ವೇದಿಕೆಯಲ್ಲಿ, ನೇತ್ರ ಅವರ ರೇಡಿಯೋ ಸಿಟಿಯಲ್ಲಿ ಮಹಿಳೆಯರನ್ನ ಎನ್ಕರೇಜ್ ಮಾಡಿ, ಅದು ಮಗಳಿರ್ಬೋದು, ಹೆಂಡತಿ ಇರ್ಬೋದು,
ತಾಯಿ ಇರ್ಬೋದು, ಯಾರೇ ಇರ್ಬೋದು, ಅವರ ಒಂದು ಸ್ವಂತಿಕೆ ಇರುತ್ತೆ, ಅವರ ಒಂದು ಪ್ರತಿಭೆ ಇರುತ್ತೆ, ಅದನ್ನ ಎನ್ಕರೇಜ್ ಮಾಡಿ. ತುಂಬ ನಿಜ ಅದು. ಇದ್ರ ಬಗ್ಗೆ ನಿಮ್ಮ ಬಾಲ್ಯದ ಬಗ್ಗೆ ಮಾತಾಡಬೇಕಾದ್ರೆ ನನಗೆ ನೆನಪಾಯಿತು, ಕವಿತಾ ಅವ್ರನ್ನ ಇಂಟರ್ವ್ಯೂ ಮಾಡಿದಾಗಲೂ ಹೇಳ್ತಿದ್ರು ಆಸ್ಬೆಸ್ಟಾಸ್ ಶೀಟ್ ನಮ್ಮ ಮನೆಯನ್ನು ಹೇಳಿದಾಗ ನನಗೆ ಇಮಿಡಿಯೇಟ್ಲಿ ಅವ್ರ ಮಾತುಗಳೆಲ್ಲ ನೆನಪಾಯಿತು. ಮಳೆ ಬಂದರೆ ಎಲ್ಲ ಸುಮಾರು ಕಡೆ ಅದು ನೀರೆಲ್ಲ ಸೋರ್ತಾ ಇತ್ತು, ಬಕೆಟ್ಗಳು ಇಟ್ಕೊಂಡು ಓಡಾಡ್ತಾ ಇದ್ವಿ ನಾವು. ಆ ಥರದೊಂದು ಅದರಲ್ಲೂ ಖುಷಿ ಇತ್ತು ನಮಗೆ, ನಮ್ಮ ಸಣ್ಣ ಮಕ್ಕಳಲ್ಲಿ ಅಂತ ಹಂಚ್ಕೊಂಡಿದ್ರು. ನಿಮ್ಗೆ ಆ ಥರದ್ದು ಮೆಮೊರೀಸ್ ಅಂತ ಇದೆಯಾ? ನನಗೆ ಮೆಮೊರೀಸ್ ಇರೋದು ಬೇಸಿಗೆಗಾಲದಲ್ಲಿ ಆಚೆ ಮಲಗಬೇಕಾಯ್ತು. ಆಸ್ಬೆಸ್ಟಾಸ್ ಶೀಟ್ಸ್ ಮನೆಯಲ್ಲಿ ನಿಮ್ಗೆ ಗೊತ್ತು, ಬಿಸಿ ಶೆಕೆ ಸುಟ್ಟೋಗುತ್ತೆ. ಬೇಸಿಗೆಗಾಲದಲ್ಲಿ ನಾವು ಆಚೆ ಕಡೆ ಕಾಂಪೌಂಡ್ ಆಚೆ ಅಲ್ಲಿ ಮಲಗ್ತಾ ಇದ್ವಿ. ಸೊ ಅದು ನೆನಪಿದೆ. ಅದಾದ ನಂತರ ಆನೆಕಲ್ ಅಂತ ಬೀಳುತ್ತಲ್ಲ, ಮಳೆ ಬಂದಾಗ ಅವಾಗ ಅದನ್ನ ಶಬ್ದ ಕೇಳಿ ಆಚೆ ಬರ್ಬೇಕು ಅನ್ಸ್ತಿತ್ತು. ಯಾಕಂದ್ರೆ ಅಷ್ಟು ಭಯ ಆಗ್ತಾ ಇತ್ತು. ರಾತ್ರಿ ಎಲ್ಲ ಬೆಂಗಳೂರಿನ ಮಳೆ, ಆನೆಕಲ್ಲಿನ ಮಳೆ ಬಂದಾಗ ಎಲ್ಲಿ ನಮ್ಮ ಆ ಒಂದು ಶೀಟ್ ಹೊಡೆದೋಗಿ ನಮ್ಮ ತಲೆ ಮೇಲೆ ಬಿದ್ದ್ಬಿಡುತ್ತೋ ಅನ್ನೋ ಒಂದು ಭಯ ಇತ್ತು. ಸೊ ಅದೆಲ್ಲ ಬಿಟ್ರೆ ಅಫ್ಕೋರ್ಸ್ ಅದ್ರಲ್ಲೂ ನಾವು ಎಂಜಾಯ್ ಮಾಡ್ತಾ ಇದ್ವಿ. ಆಚೆ ಬಂದು ಆನೆಕಲ್ಲನ್ನು ಕಲೆಕ್ಟ್ ಮಾಡ್ತಾ ಇದ್ವಿ, ಛತ್ರಿಯಲ್ಲಿದ್ದು ಐಸ್ ಗುಡ್ಡೆಗಳು ಸಿಗೋದು, ಅದನ್ನೆಲ್ಲ ಕಲೆಕ್ಟ್ ಮಾಡಿ ಆಟ ಆಡ್ತಾ ಇದ್ವಿ. ಸೊ ಒಳ್ಳೊಳ್ಳೆ ಮೆಮೊರೀಸ್. ಅವಾಗ ಆ ಒಂದು ಬಡತನನೇ ರೊಮ್ಯಾಂಟಸೈಸ್ ಮಾಡ್ತಾ ಇದ್ವಿ. ಸೊ ಈ ರೀತಿಯಲ್ಲಿ ನಾವ್ಯಾವತ್ತೂ ಯಾರನ್ನೂ ಬ್ಲೇಮ್ ಮಾಡಲಿಲ್ಲ. ಯಾಕಂದ್ರೆ ನಮ್ಮ ತಂದೆ ತಾಯಿ ಇಬ್ರು ಕಷ್ಟ ಪಡ್ತಾ ಇದ್ರು ಆ ದಿನಗಳಲ್ಲಿ. ನಮ್ಮ ತಂದೆ ಒಂಥರ ನೋವು, ಅವರಲ್ಲಿ ಇದ್ದಿದ್ದ ಪ್ರತಿಭೆ. ಯಾಕಂದ್ರೆ 31 ವರ್ಷದಲ್ಲಿ 26 ವರ್ಷಕ್ಕೆ ಅವ್ರು ಅವ್ವ ಕವನ ಬರೆದಿದ್ದು. ಸೊ ಆ ತರ ಪ್ರತಿಭೆ, ಕವನ ಸಂಕಲನ ಬರೆದ್ರು. ಸೊ ಅದ್ಭುತವಾಗಿ ಬರಿತಾ ಇದ್ರು. ನಾನೆಲ್ಲ ಬರೀ ಒಂದು ದಿನನಿತ್ಯ ಪಾಠ ಹೇಳಿ ಅದು ಅವ್ರಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಯಾಕೆಂತಂದ್ರೆ ವಿದ್ಯಾರ್ಥಿಗಳು ಬದಲಾಗ್ತಾ ಇರ್ತಾರೆ, ಆದ್ರೆ ಪಾಠ ಹೇಳೋದು ಮಾತ್ರ ಪ್ರತಿ ವರ್ಷ ಹೇಳಿದ ಪಾಠನೇ ಹೇಳ್ಬೇಕಾಗುತ್ತೆ. ಸೊ ಒಬ್ಬ ಕ್ರಿಯೇಟಿವ್ ಮನುಷ್ಯನಿಗೆ, ಒಬ್ಬ ಕ್ರಿಯಾಶೀಲತೆ ಮನುಷ್ಯನಿಗೆ ಅದೆಲ್ಲ ಕಟ್ಟಾಗ್ತಂಗೆ ಆಗ್ತಾ ಇತ್ತು ಅವ್ರಿಗೆ. ಸೊ ಅದನ್ನ ರಿಸೈನ್ ಮಾಡಿ ಒಂದು ಸಿನಿಮಾ ನಿರ್ದೇಶನ ಮಾಡೋಣ ಅಂತ ಹೊರಟು, ಸಿನಿಮಾ ಅದ್ಭುತವಾದ ಸಿನಿಮಾಗಳು ಇವತ್ತಿಗೂ ಪ್ರಸ್ತುತ ಪಲ್ಲವಿ. ಸೊ ಆದ್ರೆ ಅವ್ರಿಗೆ ಆರ್ಥಿಕವಾಗಿ ಅದು ದುಡ್ಡು ಬರ್ಲಿಲ್ಲ. ಅದೇ ಸಮಯದಲ್ಲಿ ನಮ್ಮ ತಾಯಿಗೂ ಕೆಲಸ ಇಲ್ಲ. ಹೆಂಗೆ ಒಂದು ಬೆಂಗಳೂರನ್ನ ಒಂದು ನಗರದಲ್ಲಿ ಹೆಂಗೆ ಸರ್ವೈವ್ ಆಗ್ತೀರಾ, ಅದು ಯಾರಿಗೂ ಗೊತ್ತಿಲ್ಲ. ಅದ್ರ ನಾವು ಹೇಳ್ಕೊಳಕ್ ಇಷ್ಟ ಇಲ್ಲ. ಆದ್ರೆ ಏನಂದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ. ಸೊ ಕಷ್ಟಪಟ್ಟು ಅದಾದ ನಂತರ ನಮ್ಮಮ್ಮ ಒಂದು ತುಂಬಾ ನೋವಿನ ಸಂಗತಿ ಹೇಳ್ತೀನಿ. ಯಾಕಂದ್ರೆ ಎಷ್ಟು ಕಷ್ಟಪಡ್ತಾ ಇದ್ರು ಏನೋ ಅವ್ರಿಗೆ ಸಕ್ಸಸ್ ಆಗ್ತಾ ಇರ್ಲಿಲ್ಲ. ಆದ್ರೆ ಒಂದಿನ ಅವರು ಈ ಥರ್ಮಾಮೀಟರ್ನ ಮರ್ಕ್ಯೂರಿ ಕರೆಕ್ಟ್ ಮಾಡೋರು ಯಾವಾಗ್ಲೂ. ಯಾಕಂದ್ರೆ ಏನು ಆಗ್ಲಿಲ್ಲ ಅಂತಂದ್ರೆ ಮರ್ಕ್ಯೂರಿ ತಿಂದು ಸೂಸೈಡ್ ಮಾಡ್ಕೊಂಬೋಣ ಅಂತ. ಸೊ ಆ ಮಟ್ಟಕ್ಕೆ ಹೋಗಿತ್ತು ನಮ್ಮ ಒಂದು ಬಡತನ. ಆದ್ರೆ ಅವರು ಅದನ್ನೆಲ್ಲ ಮೀರಿ ಒಂದು ಸ್ವಂತ ಕಾಲದಲ್ಲಿ ಇಲ್ಲದಷ್ಟೇ ಅಲ್ಲ, ಇಡೀ ಸಂಸಾರವನ್ನ ನೋಡ್ಕೊಂಡು 3 ಮಕ್ಕಳನ್ನು ಬೆಳೆಸಿ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು, ಮತ್ತು ಅದೇ ಸಮಯದಲ್ಲಿ 80ರ ದಶಕದಲ್ಲಿ ನಮ್ಮಪ್ಪ ಹಿಂದೆ ತಿರುಗಿ ನೋಡ್ಲಿಲ್ಲ, ಪತ್ರಿಕೆ ಶುರು ಮಾಡಿದ್ರು. ಯಾಕೆ ಅಂತಂದ್ರೆ ಒಂದು ದಿನಪತ್ರಿಕೆಯಲ್ಲಿ ಒಂದು ಅಂಕಣ ಬರೆದ್ರು, ಬಮ್ ವರ್ಸಸ್ ಗುಮ್ ಅಂತ. ಅದನ್ನು ತಗೊಳ್ಳಿಲ್ಲ ಅವರು. ದಿನಪತ್ರಿಕೆಯಲ್ಲಿ ಯಾರು ಅವ್ರಿಗೆ 70 ರೂಪಾಯಿ 75 ರೂಪಾಯಿ ಕೊಡೋರು, ಅವ್ರಿಲ್ಲ ತುಂಬಾ ಕಾಂಟ್ರವರ್ಷಿಯಲ್ ಅಂಕಣ ಇದು, ನಾವು ಇದನ್ನ ತಗೊಳಕ್ಕಾಗಲ್ಲ ಅಂದ್ರು. ಅವ್ರಿಗೆ ಇನ್ಸಲ್ಟ್ ಆಯ್ತು. ಅದು ಬಮ್ ವರ್ಸಸ್ ಗುಮ್ ಅಂದ್ರೆ ಬಂಗಾರಪ್ಪ ವರ್ಸಸ್ ಗುಂಡೂರಾವ್ ಅಂತ. ಸೊ ಅದನ್ನ ಬಮ್ ವರ್ಸಸ್ ಗುಮ್ ಅಂತ ಹೆಡ್ಡಿಂಗ್ ಇತ್ತು. ಸೊ ಅದನ್ನ ನಾವು ತಗೊಳ್ಳಿಲ್ಲ ಇದ್ದ ಕಾರಣಕ್ಕೆ ಅವ್ರು ಅದ್ರ ರೆಬೆಲ್ ಆಗಿ, ನಮ್ಮಪ್ಪ ತಗೊಳ್ಳಿಲ್ಲ ಅಲ್ವಾ, ನಾನೇ ಪತ್ರಿಕೆ ಶುರು ಮಾಡ್ತೀನಿ ಅಂತ ಅಂದ್ಬಿಟ್ಟು ಪ್ರತಿ ಒಂದು ಊರ್ಗೂ ಹೋಗಿ ಏಜೆಂಟ್ಸ್ ಹತ್ರ ಅಡ್ವಾನ್ಸ್ ಇಸ್ಕೊಂಡು 30,000 ರೂಪಾಯಿ ಕಲೆಕ್ಟ್ ಮಾಡಿ, ಅವಾಗ 30,000 ರೂಪಾಯಿ ದೊಡ್ಡ ಒಂದು ಅಮೌಂಟ್. ಅವಾಗ ಏಜೆಂಟ್ಸ್ಗಳು ಇವ್ರು ಯಾಕಂದ್ರೆ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು, ಲಂಕೇಶ್ ಅಂತಂದ್ರೆ ಗೊತ್ತಿತ್ತು, ಆ ಧೈರ್ಯದ ಮೇಲೆ ಏಜೆಂಟ್ಸ್ಗಳಿಗೆ ಅಡ್ವಾನ್ಸ್ ಕೊಟ್ರು. ಇವತ್ತಿನ ಆ ಪರಿಸ್ಥಿತಿ ಇಲ್ಲ, ಯಾರು ಪತ್ರಿಕೆ ಏಜೆಂಟ್ಸ್ಗಳು ನಿಮ್ಗೆ ಅಡ್ವಾನ್ಸ್ ಕೊಡಲ್ಲ. ಅವಾಗ 30,000 ಅಡ್ವಾನ್ಸ್ ಪ್ರತಿಯೊಂದು ಊರಲ್ಲೂ, ಮಂಡ್ಯ, ಮೈಸೂರು, ನಾರ್ತ್ ಕರ್ನಾಟಕ ಎಲ್ಲ ಕಡೆನೂ ಅಡ್ವಾನ್ಸ್ ಕೊಟ್ಟು 30,000 ಕಲೆಕ್ಟ್ ಮಾಡಿ ಒಂದು ಪತ್ರಿಕೆ ಶುರು ಮಾಡಿದ್ರು. ಆಮೇಲೆ ಪತ್ರಿಕೆ ಶುರು ಮಾಡಿದ ನಂತರ ಇಟ್ಸ್ ಅ ರೆವಲ್ಯೂಷನ್. ಸರ್ಕಾರಗಳನ್ನ ಅವ್ರ ಪೆನ್ನಲ್ಲಿ ಒಂದು ಆ ಶಕ್ತಿ ಇದೆ ಅಂತ ಗೊತ್ತಾಗಿದ್ದು, ಒಂದು ಸರ್ಕಾರನ ಬೀಳ್ಸಕ್ಕೆ ಶಕ್ತಿ ಇದೆ ಅವ್ರ ಪೆನ್ನಿಗೆ ಅಂತ ಗೊತ್ತಾಗಿದ್ದು ಲಂಕೇಶ್ ಇಂದ. ಸೊ ಹಲವಾರು ರೆವಲ್ಯೂಷನ್ಗಳು ಮಾಡಿದ್ರು ಪತ್ರಿಕೆಯಲ್ಲಿ. ಒಂದು ರೈತರ ಹೋರಾಟ ಇರ್ಬೋದು, ಗೋಕಾಕ್ ಚಳುವಳಿ ಇರ್ಬೋದು, ಮತ್ತು ದಲಿತರ ಚಳುವಳಿ ಇರ್ಬೋದು, ಇವೆಲ್ಲ ಶುರು ಮಾಡಿ ಒಂದು ಪತ್ರಿಕೆಯ ಮೂಲಕ ಅವರು ಒಂದು ಹಿಸ್ಟ್ರಿ, ಒಂದು ಇತಿಹಾಸನ ಕ್ರಿಯೇಟ್ ಮಾಡಿದ್ದು ತುಂಬಾ ನಿಜ. ಅದು ತುಂಬಾ ನಿಜ. ಅದು ಅದನ್ನ ಹೇಳಿದ್ರಲ್ಲ, ಅದು ಪೆನ್ನಲ್ಲಿ ಶಕ್ತಿ ಇದೆ ಅನ್ನೋದನ್ನ ನಮಗ್ ತೋರಿಸ್ಕೊಟ್ಟಂತ ಕೆಲವು ಬರಹಗಾರರ ಲಿಸ್ಟ್ ಅಲ್ಲಿ ಐ ಥಿಂಕ್ ನಿಮ್ ತಂದೆಯವರು ಟಾಪ್ಸ್ ದ ಲಿಸ್ಟ್. ಟ್ರೆಂಡ್ ಸೆಟರ್ ಅಬ್ಸಲ್ಯೂಟ್ಲಿ. ಯಾಕಂದ್ರೆ 80ರ ದಶಕದಲ್ಲಿ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಯಾರಿಗೂ ಗೊತ್ತಿರ್ಲಿಲ್ಲ. ಅವಾಗ ಏನಿದ್ರು ಬರೀ ಒಂದು ಪ್ರೆಸ್ ಕಾನ್ಫರೆನ್ಸ್ ಹೋಗೋರು, ಇವ್ರು ಹೇಳಿದ್ರು, ಅವ್ರು ಹೇಳಿದ್ರು ಅಂತ ಬರೀತಾ ಇದ್ರು ಹೊರತು 80ರ ದಶಕದಲ್ಲಿ ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮೂಲಕ ಒಂದು ಭ್ರಷ್ಟ ಸರ್ಕಾರವನ್ನ ಬೀಳ್ಸಕ್ಕೆ ಸಾಧ್ಯ ಇದೆ ಅಂತ ಅಂದ್ಬಿಟ್ಟು ಲಂಕೇಶ್ ಪತ್ರಿಕೆ ಅವಾಗ ನಮ್ಮ ಫಾದರ್ ಮೂಲಕ ತೋರಿಸ್ಕೊಟ್ಟಿದ್ದು. ಅದಾದ ನಂತರ ಮತ್ತೆ ಇನ್ನೊಂದು ಸರ್ಕಾರ ಬಂತು. ಆ ಸರ್ಕಾರದಲ್ಲಿ ಇವ್ರನ್ನ ಮಿನಿಸ್ಟರ್ ಆಗಿ, ನಿಮ್ಮಿಂದಾನೇ ಈ ಸರ್ಕಾರ ಬಂದಿರೋದು ಅಂತ ಹೇಳಿದ್ರು. ಯಾಕೆ ಹೆಸರುಗಳು ಹೇಳ್ತಾ ಇಲ್ಲ. ಆದ್ರೆ ಇಲ್ಲ, ನಾನು ಪತ್ರಕರ್ತನಾಗೆ ನನ್ ಖುಷಿ ಇದೆ, ನಾನು ವಿರೋಧ ಪಕ್ಷದಲ್ಲಿ ಕೂತ್ಕೊಂತೀವಿ ಅಂತ ಕೂತ್ಕೊಂಡ್ರು. ವಿರೋಧ ಪಕ್ಷದ ಮೂಲಕ ಅಂದ್ರೆ ಒಂದು ಪತ್ರಿಕೆಯ ಮೂಲಕ ಮತ್ತೆ ಆ ಸರ್ಕಾರವನ್ನು ಒಂದು ಇನ್ವೆಸ್ಟಿಗೇಟಿವ್ ಜರ್ನಲಿಸಂ ಮೂಲಕ ಬೀಳ್ಸಿದ್ರು. ಸೊ ಈ ರೀತಿ ಹಲವಾರು ರೆವಲ್ಯೂಷನ್ ಮಾಡಿದ್ರು. ಹಲವಾರು ನಾನು ಹೇಳಿದ್ನಲ್ಲ ಹಿಂದೆ
ಸಂಘಟನೆಗಳು, ಹೋರಾಟಗಳು. ಒಬ್ಬ ಪತ್ರಕರ್ತ ಬರೀ ಒಂದು ಕಚೇರಿಯಲ್ಲಿ ಒಂದು ಅಂಕಣ ಬರೆಯೋದು ಅಷ್ಟೇ ಅಲ್ಲ, ಸೀಮಿತವಾಗಿರಬಾರ್ದು. ಒಂದು ಹೋರಾಟದ ಮೂಲಕನೂ ಒಂದು ಪತ್ರಿಕೆ ನಡೆಸ್ಬೋದು, ಒಂದು ಹೋರಾಟದ ಮೂಲಕ ಒಂದು ಸಾಹಿತ್ಯನ ಒಂದು ಬಳಸ್ಕೋಬಹುದು ಅಂತ ತೋರಿಸ್ಕೊಟ್ಟಿದ್ದು ಲಂಕೇಶ್. ಅವತ್ತಿನ ಟೈಮ್ನಲ್ಲಿ ರಿಯಲ್ ಇನ್ಫ್ಲೂಯೆನ್ಸರ್ ಅಂದ್ರೆ ಪಿ ಲಂಕೇಶ್ ಅವರು. ಬರಿತದಂಥ ಬರಹಗಳು ಅದೇ ರೀತಿ ಇರ್ತಿದ್ವು. ಬಟ್ ಆಲ್ಸೋ ಆ ಥರ ನೋಡಿದ್ರೆ ಅವ್ರ ಬರವಣಿಗೆ ನೋಡ್ತಾ ಬಂದರೆ ತುಂಬ ಧೈರ್ಯ ಬೇಕು. ಆ ಥರದೊಂದು ವಿಚಾರಗಳು, ಆ ಥರದ ಅಂಕಣಗಳು ಬರೆಯೋದಕ್ಕೂ ಸಹ ಅವ್ರಿಗೆ ಬರೆದಂಥ ಒಂದು ಅಂಕಣ ತಗೊಳ್ಳೋದಕ್ಕೆ ಪ್ರೀವಿಯಸ್ ಪಬ್ಲಿಕೇಶನಲ್ಲಿ ಧೈರ್ಯ ಇರಲಿಲ್ಲ. ನ್ಯಾಚುರಲಿ ಅದ್ರ ಹಿಂದೆನೇ ಥ್ರೆಟ್ಗಳಿರಬಹುದು, ಎಲ್ಲ ರೀತಿಯಾದ ಭಯಗಳನ್ನು ಫೇಸ್ ಮಾಡಿರ್ತಾರೆ. ನೆನಪಿದೆಯಾ ನಿಮಗೆ ಏನು ನಡೀತಿತ್ತು? ನಾನು ಒಂದು 90ರ ದಶಕದಿಂದ ಅವರ ಕೆಲಸ ಮಾಡಿದ್ದು, ತುಂಬಾ ಕಲಿತೆ ಅವರ ಕೆಳಗೆ ಕೆಲಸ ಮಾಡಿ. ಯಾಕಂದ್ರೆ ನಾನು ಆಲ್ರೌಂಡರ್ ಅಂತ ಪತ್ರಿಕೆ ಒಂದು ಶುರು ಮಾಡಿದೆ, ಒಂದು ಕ್ರೀಡಾ ಪತ್ರಿಕೆ, ಮತ್ತು ಅಲ್ಲಿ ಲಂಕೇಶ್ ಪತ್ರಿಕೆಯಲ್ಲಿ ಒಂದು ಮ್ಯಾನೇಜರ್ ಆಗಿ ಮತ್ತು ಸಬ್ ಎಡಿಟರ್ ಆಗಿ ಕೆಲಸ ಮಾಡಿದೆ. ಸಾಕಷ್ಟು ಅವ್ರಿಂದ ಕಲಿತೆ. ಆದರೆ ಅದಕ್ಕೂ ಮುಂಚೆ ಒಂದು ಹುಡುಗ ಆಗಿದ್ದಾಗ ನಾನು ಅವ್ರ ಜೊತೆ ಎಲ್ಲ ಹೋದಾಗ ಒಂದು ಕಾರ್ಯಕ್ರಮದಲ್ಲಿ ಸ್ಟೇಜ್ ಮೇಲೆ ನುಗ್ಗಿಬಿಟ್ಟು ಹೊಡೆಯಕ್ಕೆ ಬಂದ್ಬಿಟ್ರು ಅವ್ರು ಭಾಷಣ ಮಾಡ್ಬೇಕಾದ್ರೆ. ಸೊ ಆ ಥರ. ಮತ್ತು ಹಲವಾರು ಬಾರಿ ನಾನು ಫೋನ್ಗಳು, ಅವಾಗೆಲ್ಲ ಮೊಬೈಲ್ ಇರಲಿಲ್ಲ, ಲ್ಯಾಂಡ್ಲೈನ್ ತಗೊಂಡಾಗ ನನಗೆ ಥ್ರೆಟ್ ಕಾಲ್ಸ್ಗಳು ಹಲವಾರು ಬಂದಿದೆ. ಆಗ ನಾನೊಬ್ಬ ಹುಡುಗ, ಆಗ ಸ್ಕೂಲಿನಲ್ಲಿ ಓದ್ತಾ ಇದ್ದೆ. ಸೊ ಆ ಥರ ಅದನ್ನೆಲ್ಲ ಅವರು ಹೆದರ್ತಾ ಇರಲಿಲ್ಲ, ಅವ್ರು ಯಾವ್ದು ಬಾಡಿ ಗಾರ್ಡ್ ಇಟ್ಕೊಂಡಿರ್ಲಿಲ್ಲ, ಆ ಥರ ಯಾವುದೋ ಅವ್ರು ಬಿಲೀವ್ ಮಾಡ್ತಾ ಇರಲಿಲ್ಲ. ಯಾಕೆ ಅಂದ್ರೆ ನಾನು ಬರೀತಾ ಇರೋದು ಸತ್ಯ, ನಾನು ಫೇಸ್ ಮಾಡ್ತೀನಿ ಅಂತ ಫೇಸ್ ಮಾಡಿದ್ರು. ಯಾವುದೇ ಒಂದು ವಾಚ್ಮನ್ ಇರಲಿಲ್ಲ, ಬಾಡಿ ಗಾರ್ಡ್ ಇರಲಿಲ್ಲ, ಡ್ರೈವರ್ ಕೂಡ ಇರಲಿಲ್ಲ. ಹಲವಾರು ವರ್ಷ ಅವ್ರ ಆರೋಗ್ಯ ಕೆಟ್ಟಾದ ನಂತರ ಅವ್ರಿಗೆ ಆ ಡ್ರೈವರ್ ಇಟ್ಕೊಂಡೆ ಹೊರತು ಈ ಥ್ರೆಟ್ಗೆ ಅಥವಾ ಈ ಯಾವುದೇ ಒಂದು ಹೊಡೆಯಕ್ಕೆ ಬಂದಿದ್ದಕ್ಕೆ ಅಂತ ಅಂದ್ಬಿಟ್ಟು ಅವ್ರು ಯಾವತ್ತೂ ಅವರು ಬಾಡಿ ಗಾರ್ಡ್ ಆಗಲಿ ಸೆಕ್ಯೂರಿಟಿ ಗಾರ್ಡ್ ಆಗಲಿ ಇಟ್ಕೊಂಡಿದ್ದು ಉದಾಹರಣೆನೇ ಇಲ್ಲ. ಆದ್ರೆ ಸತ್ಯ ಬರಿತಾ ಇದೀನಿ, ಅದು ಬರ್ದಿದ್ದು ನಾನು ನಂಬಿಟ್ಟು ಬರಿತಾ ಇದೀನಿ ಅಂತ ಅಂದ್ಬಿಟ್ಟು ಅದರಿಂದ ಇನ್ವೆಸ್ಟಿಗೇಷನ್ ಇರೋದು, ಅದರಿಂದ ಸಾಕಷ್ಟು ತನಿಖೆ ಇರೋದು, ಅದನ್ನೆಲ್ಲ ನೋಡಿ ಮಾಡಿ ವೆರಿಫೈ ಮಾಡಿ ಇವರೇ ಸ್ವತಃ ಹೋಗಿ ಅದನ್ನ ಸ್ಟೋರಿಗಳು ಮಾಡೋರು. ಯಾಕಂದ್ರೆ ಒಂದು ವಿಷಯ ಹೇಳ್ತೀನಿ, ನನಗೊಂದು ಗೋಲಿಬಾರ್ ಆಯ್ತು. ಆ ಗೋಲಿಬಾರ್ ಸಮಯದಲ್ಲಿ ಒಬ್ಬ ವರದಿಗಾರ ಅಥವಾ ಒಬ್ಬ ಸಂಪಾದಕ ಅಂದ್ರೆ ಒಂದು ನಿಮ್ಮ ಕಚೇರಿಯಲ್ಲಿ ಬೆಂಗಳೂರಲ್ಲಿ ಕೂತ್ಕೊಂಡು ಅದನ್ನ ರಿಪೋರ್ಟ್ ಮಾಡ್ತೀರಾ. ಆದ್ರೆ ಇವ್ರು ಹಂಗೆ ಮಾಡಲಿಲ್ಲ. ಅಲ್ಲಿ ಹೋಗಿದ್ದಷ್ಟೇ ಅಲ್ಲ, ವರದಿಯನ್ನು ಮಾಡಿದ್ದಷ್ಟೇ ಅಲ್ಲ, ರೈತರು ಸತ್ತಿದ್ದನ್ನ ಸಪೋರ್ಟ್ ಮಾಡಿದ್ದಷ್ಟೇ ಅಲ್ಲ, ಅಲ್ಲಿ ಹೋಗಿ ಒಂದು ಹೋರಾಟ ಕೂತ್ಕೊಂಡ್ರು. ಬೀದಿಗೆ ಇಳಿದು ಒಂದು ಹೋರಾಟ ಮಾಡಿ ಆ ರೈತರಿಗೆ ನ್ಯಾಯ ಸಿಗೋಂಗೆ ಮಾಡಿ, ಅದಾದ ನಂತರ ಆ ಸರ್ಕಾರನೇ ಬೀಳಿಸಿದ್ರು. ಆ ಕಾರಣದಿಂದ ನವಲ್ಗುಂದ್ ಅಂತ ಒಂದು ಇತಿಹಾಸದಲ್ಲಿ ಒಂದು ದೊಡ್ಡ ಒಂದು ಘಟನೆ ಅದು. ಅಲ್ಲಿ ಗೋಲಿಬಾರ್ ಆಗಿ ರೈತರು ಸತ್ರು. ಸೊ ಆ ಸಮಯದಲ್ಲಿ ಲಂಕೇಶ್ ಅವರ ಹೋರಾಟ ಅದ್ಭುತ. ಮತ್ತು ಈ ರೀತಿಯಲ್ಲಿ ಹಲವಾರು ದಲಿತ ಮಹಿಳೆಯರನ್ನ ಬೆಳೆಸಿದ್ದಾರೆ. ಏನಂತಾರೆ, ಮೈನಾರಿಟಿ ಹುಡುಗಿಯರನ್ನ ಸಾಹಿತಿಗಳಿಗೆ ವೇದಿಕೆ ಕೊಟ್ಟಿದ್ದಾರೆ. ಅವ್ರ ಅಂಕಣಗಳನ್ನ ಬೆಳೆಸಿ ಇವತ್ತು ಬಾನು ಮುಷ್ತಾಕ್ ಇರ್ಬೋದು, ಸಾರಾ ಅಬೂಬಕರ್ ಇರ್ಬೋದು, ಹಲವಾರು ಜನ ಲಂಕೇಶ್ ಪತ್ರಿಕೆ ಮೂಲಕ ಹಲವಾರು ಬರಹಗಾರರು ಸಾಹಿತಿಗಳು ಬೆಳೆದ್ರು. ಯಾಕೆಂದ್ರೆ ಆ ಅವಕಾಶನೇ ಆಕಾಶ ಅಂತಾರೆ. ಆ ಆಕಾಶನ ಸೃಷ್ಟಿ ಮಾಡಿದ್ದು ಲಂಕೇಶ್. ಹಲವಾರು ಮಹಿಳೆಯ ಬರಹಗಾರರಿಗೆ, ದಲಿತ ಬರಹಗಾರರಿಗೆ, ಸಿದ್ಧಲಿಂಗಯ್ಯ ಅವ್ರಿಗೆ ಒಂದು ವೇದಿಕೆ ಮಾಡಿಕೊಟ್ರು. ಸೊ ಈ ತರ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡೋದು, ಅದು ನಾನು ಒಂದು ಹುಡುಗನಾಗೆ ಇಂದ ನೋಡ್ತಾ ಇದ್ದೆ. ಮತ್ತು ಅವ್ರ ಜೊತೆ ಕೆಲಸ ಮಾಡಿದಾಗಿ ನಾನು ಸಾಕಷ್ಟು ಅವ್ರನ್ನ ಕಲಿತೆ. ಮತ್ತು ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬಾ ಕಷ್ಟ, ಒಂದು ಜಾಹೀರಾತಿಲ್ಲದೆ ಒಂದು ಪತ್ರಿಕೆ ನಡೆಸೋದು ಎಲ್ಲ. ಅವಾಗ ಒಂದು 20 ವರ್ಷ ಸತತವಾಗಿ ಲಂಕೇಶ್ ಒಂದು ಜಾಹೀರಾತಿಲ್ಲದೆ ಒಂದು 4 ಮಿಲಿಯನ್ ರೀಡರ್ಸ್ನ ಇಟ್ಕೊಂಡು ಮಾಡಿದಂಥ ಪತ್ರಿಕೆ. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.